ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಜಾಮೀನನ್ನ ಪಡೆದು A1 ಆರೋಪಿ ಪವಿತ್ರ ಗೌಡ ಜೈಲಿನಿಂದ ಹೊರಬಂದಿದ್ದಾರೆ. ಈಗ ತಮ್ಮ ತಾಯಿಯನ್ನ ನೆನೆದು ಪವಿತ್ರ ಗೌಡ ಮಗಳು ಭಾವುಕ ಪೋಸ್ಟ್ ಮಾಡಿದ್ದಾರೆ. ಪವಿತ್ರ ಗೌಡ ಬಗ್ಗೆ ಮಗಳು ಭಾವುಕ ಪೋಸ್ಟ್. ಅಮ್ಮನನ್ನ ನೆನೆದ ಪವಿತ್ರ ಗೌಡ ಮಗಳು ಖುಷಿ. ಸೋಷಿಯಲ್ ಮೀಡಿಯಾದಲ್ಲಿ ಖುಷಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಅಮ್ಮನ ಕುರಿತ ಕೆಟ್ಟ ಕಾಮೆಂಟ್ಸ್ಗಳಿಗೆ ನಾನು ಕೇರ್ ಮಾಡಲ್ಲ ಅಂಥೇಳಿ ಅವರು ಬರೆದಿರುವಂಥದ್ದು. ನನ್ನ ತಾಯಿಯ ಕುರಿತು ಅಶ್ಲೀಲ ಕಮೆಂಟ್ಸ್ ನನ್ನ ಹೃದಯವನ್ನು ಚುಚ್ಚಿದೆ. ನಿಮಗೆ ಯಾರಿಗೂ ಕೂಡ ನನ್ನ ಅಮ್ಮನ ಹೋರಾಟ ತ್ಯಾಗಗಳ ಬಗ್ಗೆ ಗೊತ್ತಿಲ್ಲ. ನನ್ನ ಅಮ್ಮ ಮೌನವಾಗಿ ಮಾಡಿದಂತಹ ಯುದ್ಧಗಳು ನನಗೆ ಮಾತ್ರ ಗೊತ್ತು. ನನ್ನ ತಾಯಿ ನನ್ನ ಜಗತ್ತು, ನನ್ನ ಶಕ್ತಿ, ನನ್ನ ಸ್ಫೂರ್ತಿ. ನನ್ನ ತಾಯಿಗೆ ಯಾರನ್ನೂ ಕೂಡ ನೋಯಿಸುವ ಉದ್ದೇಶವಿಲ್ಲ. ಯಾರು ಏನೇ ಹೇಳಿದರೂ ಅಮ್ಮನೇ ನನ್ನ ಹೀರೋ. ಸುದೀರ್ಘ ಪತ್ರವನ್ನು ಬರೆದು ಪವಿತ್ರ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಅವರ ಮಗಳು ಖುಷಿ ಅವರು ಬರೆದಿರುವಂತಹ ಆ ಭಾವುಕ ಭಾವನಾತ್ಮಕ ಬರಹವನ್ನು ನೀವು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಮೊನ್ನೆ ಅಷ್ಟೇ ಜಾಮೀನನ್ನು ಪಡೆದುಕೊಂಡು ಹೊರಬರ್ತಾ ಇದ್ದ ಹಾಗೆ ಟೆಂಪಲ್ ರನ್ ಮಾಡಿದರು. ಪವಿತ್ರ ಗೌಡ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ಮಗಳು ಖುಷಿ ಹಲವು ಬಾರಿ ತಾಯಿಯನ್ನು ಭೇಟಿ ಮಾಡಿದರು. ಈಗ ತಾಯಿ ರಿಲೀಸ್ ಆಗಿ ಹೊರಬಂದ ಬಳಿಕ ಇವತ್ತು ಒಂದು ಭಾವನಾತ್ಮಕ ಭಾವುಕ ಪೋಸ್ಟ್ ಒಂದನ್ನು ಬರೆದಿದ್ದಾರೆ. ಒಂದು ಭಾವುಕ ಬರಹವನ್ನು ಬರೆದಿದ್ದಾರೆ. ಅದರಲ್ಲಿ ಅಮ್ಮನ ತ್ಯಾಗದ ಬಗ್ಗೆ, ಅಮ್ಮನ ಧೈರ್ಯದ ಬಗ್ಗೆ, ಅಮ್ಮ ಎದುರಿಸಿದಂತಹ ಕಷ್ಟದ ಬಗ್ಗೆ ವಿವರಿಸುವ ಕೆಲಸ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಧನು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ಪವಿತ್ರ ರಿಲೀಸ್ ಆಗಿ 3-4 ದಿನಗಳ ಬಳಿಕ ಇವತ್ತು ಒಂದು ಭಾವನಾತ್ಮಕ ಪೋಸ್ಟ್ ಮಾಡಿರುವಂಥದ್ದು. ಈ ಪೋಸ್ಟ್ನಲ್ಲಿ ಏನಿದೆ, ಜೊತೆಗೆ ಈ ಸಂದರ್ಭಕ್ಕೆ ಹೊಸ ವರ್ಷಕ್ಕೂ ಮೊದಲೇನೆ ಮಾಡಿರುವಂತಹ ಈ ಪೋಸ್ಟ್ನ ಉದ್ದೇಶ ಏನಾಗಿರಬಹುದು ಅಂಥೇಳಿ ಧನು? ಎಸ್ ಪ್ರೇಮ್, ಈಗಾಗಲೇ ಏನಂದರೆ ಪವಿತ್ರ ಗೌಡ ಈಗಾಗಲೇ ಬೇಲ್ ಮೇಲೆ ಜೈಲಿಂದ ಆಚೆ ಬಂದಿರತಕ್ಕಂಥದ್ದು. ಸಾಕಷ್ಟು ಅವರ ಬಗ್ಗೆ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅವರ ಬಗ್ಗೆ ನೆಗೆಟಿವ್ ಕಮೆಂಟ್ಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿರ್ಬೋದು. ಹಾಗಾಗಿ ಈ ಒಂದು ನೆಗೆಟಿವ್ ಕಮೆಂಟನ್ನು ಹರಡುವವರಿಗೆ, ನೆಗೆಟಿವ್ ಕಮೆಂಟನ್ನು ಮಾಡುವವರಿಗೆ ಖಡಕ್ ಆದಂಥ ಒಂದು ಪೋಸ್ಟ್ ಮೂಲಕ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯಾದಂಥ ನೆಗೆಟಿವ್ ಕಮೆಂಟ್ಸ್ಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನೇ ಅನ್ನಿ, ನನ್ನ ತಾಯಿ ಮೌನವಾಗಿ ಹೋರಾಡಿದ್ದು, ಅವರ ಹೋರಾಟ ತ್ಯಾಗ ಏನೇ ಇದ್ರೂ ನಾನು ಅದನ್ನು ಗಮನಿಸಿದ್ದೇನೆ. ಅವರು ನನ್ನ ಶಕ್ತಿ, ನನಗೆ ಸ್ಫೂರ್ತಿ ಅವರೇ. ಯಾರು ಏನೇ ಅಂದರೂ ಕೂಡ ನನ್ನ ತಾಯಿನೇ ನನ್ನ ಹೀರೋ ಅನ್ನೋದನ್ನು ಈಗ ಅವರು ಒಂದು ಭಾವುಕ ಪೋಸ್ಟನ್ನು ಏನು ಮಾಡಿದಾರೆ ಖುಷಿಗೌಡ, ಪವಿತ್ರ ಗೌಡ ಅವರ ಪುತ್ರಿ ಖುಷಿಗೌಡ ಮಾಡಿದಂಥ ಒಂದು ಪೋಸ್ಟ್ನಲ್ಲಿ ಇರ್ತಕ್ಕಂಥದ್ದು. ಸಾಕಷ್ಟು ಏನಂದ್ರೆ, ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಒಳಗಡೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತು ಬಿಡುಗಡೆ ಆದ ನಂತರ ಕೂಡ ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿದ್ರು. ಅಲ್ಲಿ ಕೂಡ ಅರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಇವೆಲ್ಲ ಘಟನೆಗಳಿಂದ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅವರ ವಿರುದ್ಧ ಏನಾದರೂ ಒಂದು ಪೋಸ್ಟ್ ಹಾಕಂಥ ಸಂದರ್ಭದಲ್ಲಿ ಅವರ ನೆಗೆಟಿವ್ ಕಮೆಂಟ್ಗಳು ಮತ್ತು ನೆಗೆಟಿವ್ ಮಾತುಗಳು ಕೇಳಿ ಬರ್ತಾ ಇದ್ದು. ಈ ಒಂದು ಚರ್ಚೆಗೆ ತೆರೆ ಎಳುವ ನಿಟ್ಟಿನಲ್ಲಿ ಈಗ ಪುತ್ರಿ ಖುಷಿಗೌಡ ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮೂಲಕ ತಮ್ಮ ತಾಯಿಯ ಒಂದು ಎಂಥ ಗುಣ, ಅವರ ಒಂದು ತ್ಯಾಗದ ಒಂದು ಗುಣ, ಮತ್ತು ಅವರಿಗೆ ಹೇಗೆ ಯಾವ ರೀತಿಯಾದಂಥ ಸ್ಫೂರ್ತಿಯನ್ನು ನೀಡ್ತಾರೆ ಅವರ ಜೀವನದಲ್ಲಿ ಅನ್ನೋದನ್ನು ಡೀಟೇಲ್ ಆಗಿ ಒಂದು ಸುದೀರ್ಘ ಪತ್ರದ ಮೂಲಕ ಈಗ ಹಂಚ್ಕೊಂಡಿರ್ತಕ್ಕಂಥದ್ದು. ಪ್ರೇಮ್, ಧನು, ಮೊನ್ನೆ ಅಷ್ಟೇ ವಿಜಯಲಕ್ಷ್ಮಿ ಅವರು 2024 ಕಹಿ ಘಟನೆಯನ್ನು ನೆನೆದು ಆ ವರ್ಷ ನಾನು ಏನು ಕಲಿತೆ ಅನ್ನೋದನ್ನು ಒಂದು ಪೋಸ್ಟ್ ಮಾಡುವ ಮೂಲಕ ವಿವರಿಸುವಂತಹ ಕೆಲಸವನ್ನು ಮಾಡಿದರು. ಈಗ ಹೊಸ ವರ್ಷದ ಹೊಸ್ತಿಲಲ್ಲಿ ಖುಷಿಗೌಡ ಅವರು ಮಾಡಿರುವಂತಹ ಈ ಮೆಸೇಜ್ ಏನಿದೆ ಅಥವಾ ಈ ಪೋಸ್ಟ್ ಏನಿದೆ, ಏನನ್ನು ಸೂಚಿಸ್ತಾ ಇದೆ ಅಂಥೇಳಿ? ಎಸ್, ಹೌದು ಪ್ರೇಮ್. ಈಗ ಮೊನ್ನೆ ಅಷ್ಟೇ ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದಿಷ್ಟು ಪೋಸ್ಟ್ಗಳನ್ನು 2024 ಏನನ್ನ ಒಂದಿಷ್ಟು ಕಹಿ ಘಟನೆಗಳಾದವು. ಅದರಿಂದ ಯಾರ್ಯಾರ ಮುಖ, ಯಾರ್ಯಾರ ಬಂಡವಾಳ ಏನು ಅನ್ನೋದು ಕೂಡ ಬಯಲಾಯಿತು. ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ಇಲ್ಲ ಅನ್ನೋದು ಕೂಡ ಈ ಒಂದು ಇದರ ಮೂಲಕ 2024 ಆದಂಥ ಒಂದಿಷ್ಟು ಘಟನೆಗಳು ನಮಗೆ ಪಾಠವನ್ನು ಕಲಿಸಿತು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪೋಸ್ಟನ್ನು ಮಾಡಿದರು. ಅದೇ ರೀತಿಯಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪವಿತ್ರ ಗೌಡ ಅವರ ಮಗಳು ಖುಷಿಗೌಡ ಈಗ ಒಂದು ಪೋಸ್ಟನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ
ಅವರು ತಮ್ಮ ತಾಯಿಯ ಒಂದು ಗುಣ ಮತ್ತೆ ತಾಯಿಯ ಒಂದು ಸ್ಫೂರ್ತಿ ಮತ್ತೆ ಅವರು ಇತ್ತೀಚೆಗೆ ಏನಂದ್ರೆ ಒಂದಿಷ್ಟು ಘಟನೆಗಳು ಏನಂದ್ರೆ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರು ಕೂಡ ಬೆಂಗಳೂರಿಗೆ ಬಂದು ಒಂದಿಷ್ಟು ಚಾನೆಲ್ಗಳಲ್ಲಿ ಸಂದರ್ಶನ ನೀಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ರು. ಈ ಒಂದು ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಅವರ ಬಗ್ಗೆ ಒಂದಿಷ್ಟು ನೆಗೆಟಿವ್ ಮಾತುಗಳು ಮತ್ತೆ ಅಲ್ಲಿಂದಿಷ್ಟು ಕಮೆಂಟ್ಗಳು ಬಂದಿದ್ವು. ಇವೆಲ್ಲ ಒಟ್ಟಾರೆ ಘಟನೆ ಮತ್ತೆ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಎದುರಿಸಿದಂತ ಒಂದಿಷ್ಟು ಸನ್ನಿವೇಶಗಳು ಇವೆಲ್ಲವನ್ನ ಈ ಒಂದು ಭಾವುಕ ಪೋಸ್ಟ್ ಮೂಲಕ ಹಂಚ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಯಾರು ಏನೇ ಅಂದ್ರೂ ಕೂಡ ನನ್ನ ತಾಯಿನೇ ನನಗೆ ಹೀರೋ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗುತ್ತೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ.